103ನೇ ವರ್ಷ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಒಂದು ಫಂಕ್ಷನ್ ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಬೇಕಾದ್ರೆ ಏನಾಯಿತು ಗೊತ್ತಾ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಪೆಟ್ರೋಲ್ ಬಂಕಲ್ಲಿ ನಮಗೆ ಚಾಕ್ಲೇಟ್ ಕೊಟ್ಟು ಇಂಡಿಪೆಂಡೆನ್ಸ್ ಡೇ ವಿಶ್ ಮಾಡಿದ್ರು. ನಾವು ಅಲ್ಲಿಂದ ಹೊರಟಿದ್ದು ಕಲ್ಯಾಣೋತ್ಸವಕ್ಕೆ. ಅಲ್ಲಿ ಕಲ್ಯಾಣೋತ್ಸವ ನಡೀತಾ ಇದ್ದಿದ್ದು ನಮ್ಮ ತಾತಂದು, ಅಂದರೆ ನಮ್ಮಮ್ಮನ ಚಿಕ್ಕಪ್ಪ ಅವ್ರದ್ದು. ಅವರು 100 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಕಲ್ಯಾಣೋತ್ಸವ ಮತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅಂದರೆ ಅವ್ರ ವೈಫ್ಗೂ ಅವ್ರಿಗೂ ಮರು ಕಲ್ಯಾಣ ಮಾಡಿ ರಿಸೆಪ್ಷನ್ ಥರ ಎಲ್ಲ ಮಾಡಿದರು. ಇವರೇ ನೋಡಿ ನಮ್ಮ ತಾತ ತ್ರಿಪುರಾಂತಕ ಸ್ವಾಮೀಜಿಗಳು. ಅವ್ರ ವೈಫ್ ಗೌರಮ್ಮ. ನಾವು ಅಲ್ಲೇ ಪೂಜೆ ಮಾಡಿಸ್ಕೊಂಡು ಗಣಪತಿಗೊಂದು ನಮಸ್ಕಾರ ಹೇಳಿ ಪೂಜೆ ಮುಗಿದ್ಮೇಲೆ ಅವ್ರನ್ನ ರಿಸೆಪ್ಷನಿಗೆ ಕೂರಿಸಿದ್ರು. ನಾರ್ಮಲಾಗಿ ಎಲ್ಲ ಕಪಲ್ಸು ಮದುವೆ ಆದಾಗ ಹೇಗೆ ರಿಸೆಪ್ಷನ್ ಮಾಡಿದ್ರು ಹಾಗೆ ಅವ್ರ ಕೈಯಲ್ಲಿ ದೀಪನೂ ಬೆಳಗಿಸಿದ್ರು. ಅದನ್ನ ನೋಡಿ ನಮಗೆ ತುಂಬ ಖುಷಿಯಾಯಿತು. ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ಹೇಳಿ. ಇವಾಗೆಲ್ಲ 50-60 ಇಯರ್ಸ್ ಬದುಕಿದ್ರೇ ಹೈಯೆಸ್ಟು, ಅದ್ರ ಮೇಲೆ ಬದುಕಿದ್ರೆ ಬೋನಸ್ಸು ಅಂತ ಹೇಳಿಬಿಟ್ಟು ಜೀವನ ಮಾಡ್ತಾಯಿದ್ದೀವಿ. ಯಾಕೆಂದರೆ ಇವಾಗಿನ ಲೈಫ್ ಸ್ಟೈಲು ಫುಡ್ಡು ಹಾಗೆ ಇದೆ ಅಲ್ವಾ. ಅಂಥದ್ರಲ್ಲಿ ಇವರು 100 ಇಯರ್ಸ್ ಆದರೂ ಎಷ್ಟು ಹೆಲ್ದಿಯಾಗಿದ್ದಾರೆ ನೋಡೋಕ್ಕೆ ತುಂಬ ಖುಷಿಯಾಯಿತು. ನಾನು ಅವ್ರ ಹತ್ರ ಹೋಗಿ ನಿಮಗೆ ಏಜ್ ಎಷ್ಟಾಗಿದೆ, ಅಜ್ಜಿಗೆ ಏಜ್ ಎಷ್ಟಾಗಿದೆ ಅಂತ ನಾನು ಕೇಳ್ತಾ ಇದ್ದಾಗ ಅವ್ರು ಹೇಳಿದ್ರು ನನಗೆ 100 ಇಯರ್ಸ್ಗಿಂತ ಜಾಸ್ತಿ ಆಗಿದೆ. ಇವರೆಲ್ಲ ನನ್ನನ್ನು ಇವಾಗ ಫಂಕ್ಷನ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರನೇ ಕೇಳೋಣ ಏಜ್ ಎಷ್ಟಾಗಿದೆ ಅಂತ. ಎಷ್ಟು ವರ್ಷ ನಿಮಗೆ ಇವಾಗ? 103ನೇ ವರ್ಷ. ಇವರು ಅಜ್ಜಿಗೆ 90. 13 ವರ್ಷ ಡಿಫ್ರೆನ್ಸ್ ಅಲ್ಲಿ ಮದುವೆ ಆಗಿದ್ರೆ ನೀವು ಮುಂದೋಗ್ಬಿಟ್ಟಿದ್ರ. ಆಶೀರ್ವಾದ ಮಾಡಿ. ಈಗ ಶತಾಯುಷಿ ಅಂತ ಹೇಳ್ಬಿಟ್ಟು ನಾವು ವಿಡಿಯೋ ಮಾಡ್ಕೊಂಡು ನಮ್ಮ 110 ವರ್ಷ ಇದ್ರ. ಇವಾಗ ನೀವು 103ನೇ ವರ್ಷ ದಂಪತಿಗಳು. ಹಿಂಗೆ ಖುಷಿ. ಹಾಗೆಯೇ ನಮ್ಮ ಫ್ಯಾಮಿಲಿಯವರೆಲ್ಲ ಒಂದು ಫೋಟೋ ತಕ್ಕೊಂಡು ನೋಡಿದ್ರಲ್ಲ ನಮ್ಮ ತಾತ ಹೇಗೆಲ್ಲ ಹೇಳಿದ್ರು ಅಂತ. ನಾನು 103ನೇ ವರ್ಷ ನನಗಿವಾಗ. ಆದರೆ ಇವಾಗ ನನ್ನ ಬರ್ಡೇ ಮಾಡ್ತಾ ಇದ್ದಾರೆ. ನಮ್ಮಮ್ಮ 110 ವರ್ಷ ಬದುಕಿದ್ರು ಅಂತ ಹೇಳಿ. ಆವಾಗಿನ ಕಾಲದಲ್ಲೇ 13 ಇಯರ್ಸ್ ಡಿಫ್ರೆನ್ಸಲ್ಲಿ ಮದುವೆ ಆಗಿದ್ದಾರೆ. ಆದ್ರೂ ಎಷ್ಟು ಖುಷಿಯಾಗಿದ್ದಾರೆ. ಹೀಗೆ ಅವ್ರು ಖುಷಿಯಾಗಿರಲಿ ಅಂತ ಹೇಳಿಬಿಟ್ಟು ನಾವೂ ಬಯಸ್ತೀವಿ. ಈಗಿನ ಜನ್ರೇಷನ್ಗಳು ನಾವುಗಳು ಕೂತಿರೋ ಜಾಗದಲ್ಲೇ ನೀರು ಬೇಕು ಅಂತ ಕೇಳ್ತೀವಿ. ಬಟ್ ಇವರು ಅಂತಿ ಮೇಲೇ ಹೋಗಿ ಕೂತ್ಕೊಂಡು ಊಟ ಮಾಡಿದ್ರು. ಅಪ್ಪ, ಈ ವಯಸ್ಸಲ್ಲೂ ಇಷ್ಟು ಎನರ್ಜಿ ಇದೆಯಲ್ವಾ ಅಂತ ಹೇಳಿಬಿಟ್ಟು ನನಗೇ ಆಶ್ಚರ್ಯ ಆಗೋಯಿತು. ನಮ್ಮ ಅಜ್ಜಿ ಗೌರಮ್ಮ ಮತ್ತು ನಮ್ಮ ತಾತ ತ್ರಿಪುರಾಂತಕ ಸ್ವಾಮೀಜಿಗಳು ಇಬ್ಬರೂ ಹೀಗೆ ಹ್ಯಾಪಿಯಾಗಿ ಖುಷಿಯಾಗಿರಲಿ ಅಂತ ಬಯಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.